ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಷೇರು ಮಾರುಕಟ್ಟೆ ಕಾರ್ಯಾಚರಣೆ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಇದರ ಮೇಲೆ ಕೇಳುವಂತಹ ಅತಿ ಬಹುಮುಖ್ಯ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಈ ಸಬ್ಜೆಕ್ಟ್ ಏನಿದೆ ಸ್ವಲ್ಪ ಟಫ್ ಆಗಿರುವಂತಹ ಸಬ್ಜೆಕ್ಟ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ನೋಡಿದ್ರೆ ಅತಿಯಾಗಿ ಫೇಲ್ ಆಗಿರುವಂತಹ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಆಗಿದೆ. ಆದ್ರಿಂದ ಇದನ್ನ ಕೇರ್ಫುಲ್ ಆಗಿ ನೀವು ಓದೋದು ಸೂಕ್ತವಾಗಿರುತ್ತೆ. ಸೊ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ನೀವು ಫಸ್ಟ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ಸ್ ಎಷ್ಟಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ 15 ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಬರುತ್ತೆ, 5 ಮಾರ್ಕ್ಸ್ ಗೆ 2 ಪ್ರಶ್ನೆ ಬರುತ್ತೆ, 2 ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ಟೋಟಲ್ 27 ಮಾರ್ಕ್ಸ್ ಗೆ ನಿಮಗೆ ನ್ಯೂಮರಿಕಲ್ ಸೆಕ್ಷನ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿರುತ್ತೆ. ಇದಕ್ಕೆ ಬೇಕಾದಂತ ಅಕ್ಯುರೇಟ್ ಕ್ವಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಮ್ಮ ಆಪ್ ಲಿಂಕ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಆಪ್ ನಲ್ಲಿ ನಮ್ಮ ಕ್ಲಾಸ್ ನ ನೀವು ಜಾಯಿನ್ ಆದ್ರೆ ಅಕ್ಯುರೇಟ್ ಕ್ವಶನ್ಸ್ ಕೊಡ್ತೀವಿ. ನಿಮ್ಗೆ ಎಕ್ಸಾಮ್ಗೆ ಓದೋದಕ್ಕೆ ಸೂಕ್ತವಾಗಿರುತ್ತೆ. ಪ್ರಾಬ್ಲಮ್ಸ್ ನ ಮೊದಲು ಯಾಕೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅತಿಯಾಗಿ ಥಿಯರಿ ಪಾರ್ಟ್ ಇದೆ, ದೊಡ್ಡದಾಗಿರುವಂತ ಥಿಯರಿ ಪಾರ್ಟ್ ಇದೆ. ಸೊ ಆದ್ರಿಂದ ಪ್ರಾಬ್ಲಮ್ಸ್ ನಿಂದ ನಿಮಗೆ ಆಲ್ಮೋಸ್ಟ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಮೊದಲಿಗೆ ಪ್ರಾಬ್ಲಮ್ಸ್ ನಲ್ಲಿ ನೀವು ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ರೈಟ್ ಇಶ್ಯೂ ಆಫ್ ಶೇರ್. ಸೊ ರೈಟ್ ವ್ಯಾಲ್ಯೂ ಕಂಡುಹಿಡಿದಿರುತ್ತೆ ಶೇರ್ದು. ಇದಕ್ಕೊಂದು ಫಾರ್ಮುಲಾ ಮತ್ತೆ ಅದನ್ನ ಬಿಡಿಸುವಂತ ಒಂದು ಮೆಥಡ್ ಇದೆ. ಸೊ ಅದ್ರ ಮೂಲಕ ನಿಮಗೆ 5 ಅಂಕಕ್ಕೆ ಈ ಪ್ರಶ್ನೆನ ಕೇಳ್ತಾರೆ. ಬೋನಸ್ ಇಶ್ಯೂ ಆಫ್ ಶೇರ್ 3 ಜರ್ನಲ್ ಎಂಟ್ರಿ ಹಾಕೋದಿರುತ್ತೆ. ಇದನ್ನು ಕೂಡ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಬೋನಸ್ ಆಫ್ ಶೇರ್ಸ್, ರೈಟ್ಸ್ ಆಫ್ ಶೇರ್ಸ್. ಇನ್ನು ಪ್ರೈಸ್ ವೇಟೆಡ್ ಇಂಡೆಕ್ಸ್, ಮಾರ್ಕೆಟ್ ವ್ಯಾಲ್ಯೂ ಇವೆರಡು ಕೂಡ 5 ಮಾರ್ಕ್ಸ್ ಗೆ ಕೇಳುವಂತ ಪ್ರಶ್ನೆನೆ. ಆದ್ರೆ ಇವು ಒಂದ್ ರೀತಿ ನಿಮ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ರೀತಿ ಚಾರ್ಟ್ ಮತ್ತು ಫಾರ್ಮುಲಾ ಹಾಕಿ ಇದನ್ನ ಸಾಲ್ವ್ ಮಾಡೋದಿರುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಇಂಡೆಕ್ಸ್ ಪಾಯಿಂಟ್, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಈಕ್ವಲ್ ವೇಟೆಡ್ ಮೆಥಡ್. ಈ ಮೂರಲ್ಲಿ ಒಂದು ಪ್ರಶ್ನೆ 15 ಮಾರ್ಕ್ಸ್ ಗೆ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ. ಸೊ ಇವಿಷ್ಟು ನಿಮಗಿರುವಂತಹ ರೈಟ್ ಇಶ್ಯೂ ಆಲ್ಮೋಸ್ಟ್ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಬೋನಸ್, ಪ್ರೈಸ್ ವೇಟೆಡ್ ಇಂಡೆಕ್ಸ್, ಮಾರ್ಕೆಟ್ ವ್ಯಾಲ್ಯೂ 5 ಮಾರ್ಕ್ಸ್ ಕೇಳ್ತಾರೆ. ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಇಂಡೆಕ್ಸ್ ಪಾಯಿಂಟ್, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಈಕ್ವಲ್ ವೇಟೆಡ್ ಮೆಥಡ್ ಇದನ್ನ 15 ಮಾರ್ಕ್ಸ್ ಕೇಳ್ತಾರೆ. ಆದ್ರೆ ಕಂಪಲ್ಸರಿ 27 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. ಸೊ ನೀವು ಓಲ್ಡ್ ಬುಕ್ ನ ರೆಫರ್ ಮಾಡ್ತಿದ್ರೆ, ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತಿದ್ರೆ, ಅಥವಾ ನೀವೇನಾದ್ರೂ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಿದ್ರೆ, ಈ ಸಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡಿದ್ದಾರೆ. ಸೊ ಅದರ ರೀತಿ ಕ್ವಶನ್ಸ್ ಬರೋದಿಲ್ಲ, ಮೆಥಡ್ ಚೇಂಜ್ ಇದೆ. ಸೊ ಅದಕ್ಕೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಹೇಗ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ಪ್ರಾಬ್ಲಮ್ಮೇ ಬರುತ್ತೆ ಅನ್ನೋದನ್ನ ನಾವು ನಮ್ಮ ಆಪ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ ಯೂನಿವರ್ಸಿಟಿಯಿಂದ. ಆದ್ರಿಂದ ನಾವು ಬರೀ ಕ್ವಶನ್ಸ್ ವಿಡಿಯೋ ಮಾತ್ರ ಮಾಡ್ತಾ ಇದ್ದೀವಿ. ಉತ್ತರಕ್ಕೆ ನೀವು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಗೆ ನೀವು ಓದ್ಬೇಕಾಗಿರೋದು 15 ಮಾರ್ಕ್ಸ್ ಗೆ ಫಂಕ್ಷನ್ಸ್ ಕ್ವಶನ್ ಓದ್ಕೋಬೇಕಾಗುತ್ತೆ. ಒಂದು ಕಂಪಲ್ಸರಿ ಫಂಕ್ಷನ್ಸ್ ಕ್ವಶನ್ ಇರುತ್ತೆ, ಇದು ಕಂಪಲ್ಸರಿ. ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಮನಿ ಮಾರ್ಕೆಟ್, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ primary market, explain functions of secondary market, explain functions of SEBI, explain functions of stock exchange. ಸೊ ಇವೇನ್ ಫಂಕ್ಷನ್ಸ್ ಅಂದ್ರೆ ಏನು, ಕಾರ್ಯಗಳು. ಫೈನಾನ್ಷಿಯಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆಯ ಕಾರ್ಯಗಳು ಯಾವುವು, ಮನಿ ಮಾರ್ಕೆಟ್ ಹಣದ ಮಾರುಕಟ್ಟೆಯ ಕಾರ್ಯಗಳು ಯಾವುವು, ಕ್ಯಾಪಿಟಲ್ ಮಾರ್ಕೆಟ್ ಬಂಡವಾಳ ಮಾರುಕಟ್ಟೆಯ ಕಾರ್ಯಗಳು ಯಾವುವು, ಪ್ರೈಮರಿ ಮಾರ್ಕೆಟ್ ಪ್ರಾಥಮಿಕ ಮಾರುಕಟ್ಟೆಯ ಕಾರ್ಯಗಳು ಯಾವುವು, ಸೆಕೆಂಡರಿ ಮಾರ್ಕೆಟ್ ದ್ವಿತೀಯಕ ಮಾರುಕಟ್ಟೆಯ ಕಾರ್ಯಗಳು ಯಾವುವು, ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಬೋರ್ಡ್ ಇದೆ, ಸೊ ಅದರ ಫಂಕ್ಷನ್ಸ್ ಕಾರ್ಯಗಳು ಯಾವುವು, ಸ್ಟಾಕ್ ಎಕ್ಸ್ಚೇಂಜ್ ನ ಕಾರ್ಯಗಳು ಯಾವುವು. ಸೊ ಇದು ಮೊದಲು ಫಂಕ್ಷನ್ಸ್ ನ ನೀವು ಕಂಪಲ್ಸರಿ ಓದ್ಕೋಬೇಕು. ಸೊ ಸಪರೇಟ್ ಆಗಿ ಒಂದೊಂದು ಕ್ವಶನ್ ಓದೋದ್ರಿಂದ ನಿಮ್ಗೆ ಎಲ್ಲಾ ಕ್ವಶನ್ಸ್ ನ ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲ ಕ್ವಶನ್ ಗಳಿಗೆ ಕರೆಕ್ಟ್ 15 ಪಾಯಿಂಟ್, ಎಲ್ಲಾ ಕ್ವಶನ್ಗೂ ಮ್ಯಾಚ್ ಆಗುವಂತೆ ಪಾಯಿಂಟ್ಸ್ ನ ಮಾಡ್ಕೊಟ್ಟಿರ್ತೇವೆ. ಅದನ್ನ ನಮ್ಮ ಆಪ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ. ನೀವು ಆಪ್ ನ ಜಾಯಿನ್ ಆಗ್ಬೇಕಾಗುತ್ತೆ. ಸೊ ಸಪರೇಟ್ ಆಗಿ 7 ಕ್ವಶನ್ ನೀವು ಓದೋ ಜಾಗದಲ್ಲಿ ಕೇವಲ ಒಂದೇ ಪ್ರಶ್ನೆಗೆ ಉತ್ತರವನ್ನ 7 ಪ್ರಶ್ನೆಗೆ ಬರೆಯುವಂತೆ ಕೀ ಉತ್ತರಗಳನ್ನ ಮಾಡಿರ್ತೇವೆ. ಸೊ ಯೂನಿವರ್ಸಿಟಿಯಲ್ಲಿ ಕೂಡ ವ್ಯಾಲ್ಯೂಯೇಷನ್ ಗೆ ಅದೇ ರೀತಿ ಕೀ ಪಾಯಿಂಟ್ಸ್ ಗಳು ಇರುತ್ತೆ. ಸಪರೇಟ್ ಪ್ರಶ್ನೆಗೆ ಸಪರೇಟ್ ಕೀ ಆನ್ಸರ್ಸ್ ಗಳು ಇರೋದಿಲ್ಲ. ಸೊ ಎಲ್ಲದಕ್ಕೂ ಸೆಟ್ ಆಗುವಂತ ಕೀ ಆನ್ಸರ್ಸ್ ನಾವು ಕೊಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೇಕಾಗುತ್ತೆ ಕ್ಲಾಸ್ ನ. ಸೊ ಫಂಕ್ಷನ್ ಆದ ನಂತರ ನೀವು ಓದ್ಬೇಕಾಗಿರೋದು ಡಿಫರೆನ್ಸಸ್, ವ್ಯತ್ಯಾಸಗಳನ್ನ ಓದ್ಕೋಬೇಕು. ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ ಪೇಪರ್ ನಲ್ಲಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಇಕ್ವಿಟಿ ಶೇರ್ ಅಂಡ್ ಪ್ರಿಫರೆನ್ಸ್ ಶೇರ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಶೇರ್ಸ್ ಅಂಡ್ ಡಿಬೆಂಚರ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬ್ರೋಕರ್ ಅಂಡ್ ಜಾಬರ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರೈಟ್ ಇಶ್ಯೂ ಅಂಡ್ ಪಬ್ಲಿಕ್ ಇಶ್ಯೂ.
ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಡಿಫರೆನ್ಸಸ್. ದೀಸ್ ಕ್ವಶನ್ಸ್ ಒಂದು 5 ಮಾರ್ಕ್ಸ್ಗೆ ಒಂದು 15 ಮಾರ್ಕ್ಸ್ಗೆ ಕಂಪಲ್ಸರಿ ಡಿಫರೆನ್ಸ್ ಬರುತ್ತೆ, ಒಂದು 5 ಮಾರ್ಕ್ಸ್ಗೆ ಒಂದು 15 ಮಾರ್ಕ್ಸ್ಗೆ ಫಂಕ್ಷನ್ಸ್ ಕಂಪಲ್ಸರಿ ಕ್ವಶನ್ ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡ್ಕೋಬೇಕಾಗಿರೋದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. Advantages and disadvantages. Explain advantage and disadvantages of equity share. Explain advantages and disadvantages of preference share. Explain advantages and disadvantages of debenture. Explain advantages and disadvantages of debt instrument. Explain advantages and disadvantages of OTCEI. Explain advantages and disadvantages of right issue. Explain advantages and disadvantages of bonus issue. Explain advantages and disadvantages of listing. Explain advantages and disadvantages of dematerialization. Explain advantages and disadvantages of short selling. Explain advantages and disadvantages of day trading. ಸೊ ಇವಿಷ್ಟು ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಆದ್ರೆ ಇದರಲ್ಲಿ ಕ್ವಶನ್ ಕೇಳೋದು ಕಡಿಮೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಟಾಪಿಕ್, 4ನೇ ಟಾಪಿಕ್ ನೀವು ನೋಡ್ಕೋಬೇಕಾಗಿರೋದು ಪ್ಲೇಯರ್ಸ್ ಆರ್ ಸ್ಟೆಪ್ ಪ್ರೊಸೀಜರ್. ಸೊ ಪ್ರೊಸೀಜರ್ ಹೇಗೆ ಅಥವಾ ಪ್ಲೇಯರ್ಸ್ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಹೂ ಆರ್ ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟ್, ಹೂ ಆರ್ ಡೀಲರ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್, ಹೂ ಆರ್ ಪಾರ್ಟಿಸಿಪೆಂಟ್ ಇನ್ವಾಲ್ವ್ಡ್ ಇನ್ ಸೆಟಲ್ಮೆಂಟ್ ಪ್ರೊಸೆಸ್. ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಬುಕ್ ಬಿಲ್ಡಿಂಗ್ ಮೆಥಡ್. Explain steps involved in listing of securities. Explain steps procedures of listing in BSE and NSE. Explain steps or procedures for registration of stock brokers. Explain procedures for online trading. Explain procedures for dematerialization. ಸೊ ಪ್ರೊಸೀಜರ್ಸ್ ಅಂದ್ರೆ ಸ್ಟೆಪ್ಸ್ ಹೇಗೆ ಇವನ್ನ ಮಾಡ್ತೀವಿ, ಯಾರು ಇವುಗಳನ್ನ ವ್ಯವಹರಿಸ್ತಾರೆ, ಹೂ ಮತ್ತು ಡೀಲ್ ಪ್ರೊಸೀಜರ್. ಸೊ ಇದನ್ನ ನೀವು ಓದ್ಕೋಬೇಕಾಗತ್ತೆ, ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ ಬರುತ್ತೆ. ಇನ್ನು ನೆಕ್ಸ್ಟ್ 4ನೇ ಟಾಪಿಕ್ ಯಾವುದಂದ್ರೆ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆರ್ ಮೆಥಡ್ಸ್. ಸೊ ಮೆಥಡ್ ಕೇಳ್ತಾರೆ, ಟೈಪ್ಸ್ ಕೇಳ್ತಾರೆ. ಅದು ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಹಣಕಾಸಿನ ಮಾರುಕಟ್ಟೆ ವಿಧಗಳು ಯಾವುವು. ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಮನಿ ಮಾರ್ಕೆಟ್. ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅಂದ್ರೆ ಹಣದ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ ನಡುವಿನ ಅಂದ್ರೆ ಅದರಲ್ಲಿ ಬರುವಂತಹ ವಿಧಗಳು ಯಾವುವು. ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಡಿಬೆಂಚರ್ಸ್. Explain types of risk. Explain types of minimize the risk in stock market. ಸೊ ಇವು ಟೈಪ್ಸ್ ಅಥವಾ ಮೆಥಡ್ಸ್ ಮೇಲೆ, ಇದ್ರ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆ ಬರುತ್ತೆ. ಇನ್ನು 5ನೇ ಟಾಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಆಬ್ಜೆಕ್ಟಿವ್ಸ್. ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಎಕ್ಸ್ಪ್ಲೇನ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ OTCEI. ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಲಿಸ್ಟಿಂಗ್. ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಅಥವಾ ಆನ್ಲೈನ್ ಟ್ರೇಡಿಂಗ್. ಇನ್ನು ಆಬ್ಜೆಕ್ಟಿವ್ಸ್ ಮೇಲೆ ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ OTCEI, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಸೆಕ್ಯೂರಿಟಿ, ಸೆಬಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಲಿಸ್ಟಿಂಗ್. ಸೊ ಇವಿಷ್ಟು ಆಬ್ಜೆಕ್ಟಿವ್ಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಮತ್ತು ಉದ್ದೇಶಗಳು. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದಂತೆ ಬೇರೆ ಅಂದ್ರೆ ಇವನ್ನೆಲ್ಲ ಬಿಟ್ಟು ಬೇರೆ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವಿದೆ ಅಂದ್ರೆ ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಇಂಡೈಸಸ್. ವಾಟ್ ಆರ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ಲಿಸ್ಟಿಂಗ್. ವಾಟ್ ಆರ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ಡಿಮ್ಯಾಟ್ ಅಕೌಂಟ್. Explain qualifications for registration of stock broker. Explain duties of stock broker. Explain factors affecting business risk. Explain factors affecting market risk. ಸೊ ಇವಿಷ್ಟು 15 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮತ್ತೆ ಪರ್ಟಿಕ್ಯುಲರ್ ಆಗಿ ಟಾಪಿಕ್ ಇದೆ, ಆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಒಂದು ಸಿಸ್ಟಮೆಟಿಕ್ ಪ್ಯಾಟರ್ನ್ ಇದೆ. ಸೊ ಇವೆಲ್ಲ ನಾವು ಆಪ್ ನಲ್ಲಿ ಕರೆಕ್ಟ್ ಆಗಿ ಯಾವ ಕ್ವಶನ್ ನೀವು ಓದ್ಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಆಪ್ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯಿನ್ ಆಗ್ಬಹುದು. ಇನ್ನು 2 ಮಾರ್ಕ್ಸ್ಗೆ ನೀವು ಓದ್ಬೇಕಾಗಿರುವಂತ ಪ್ರಶ್ನೆಗಳು. ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್? ಡಿಫೈನ್ ಫೈನಾನ್ಷಿಯಲ್ ಮಾರ್ಕೆಟ್. ವಾಟ್ ಈಸ್ ಮನಿ ಮಾರ್ಕೆಟ್? ಡಿಫೈನ್ ಮನಿ ಮಾರ್ಕೆಟ್. What is capital market? Define capital market. What is primary market? Define primary market. What is secondary market? Define secondary market. Expand BSE, NSE, SEBI, OTCEI. What is BSE? What is NSE? What is SEBI? What is OTCEI? What is stock? What is stock exchange? What is share? What is equity share? What is preference share? What is debenture? What is bond?
What is capital market instrument? Who is bear? Who is stag? Who is bull? Who is Taravaniawala? Who is lame duck? Who is a broker? Who is a sub broker? State 4 characteristics of broker. State 4 functions of broker. What is settlement process? What is rolling settlement? State 2 types or methods of settlement. What is trading? What is book building method? What is underwriting? What is IPO, initial public offer? What is public issue? What is right issue? What is bonus issue? What is face value? What is premium? What is discount? What is listing of securities? What is listing fee? What is delisting? What is voluntary delisting? What is compulsory delisting? What state the obligations for listing? What is online trading or screen based trading? What is the day trading? What is margin trading? What is dematerialization? What is trading cost? What is same day settlement? What is clearing charges? What is short selling? What is internet order or online trading? State types of trading, state types of trading cost, state types of ordering, what is open outcry system, what is stock market indices, what is Sensex, what is risk, what is the systematic risk, what is unsystematic risk, what is inflation, what is business risk, what is financial risk, what is online surveillance, what is offline surveillance, what state the types of systematic risk, state types of risk, state types of uncertainty risk. So these are the important 2 marks question. It is huge syllabus. You have to join our class. We will provide accurate notes for all the questions and simple method to read, and we will reduce the questions that will comes for question exact. We will post that question in our app. ಏನು ಪೇಪರ್ಗೆ ಬರುತ್ತೆ ಎಕ್ಸಾಕ್ಟ್ ಕ್ವಶನ್ಸ್ಗಳನ್ನ ನಾವು ಪೋಸ್ಟ್ ಮಾಡ್ತೀವಿ. ಸೊ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ರಿಸ್ಕ್ ಇರೋದ್ರಿಂದ ನಾವು ಬರೀ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ಸ್ಗಳನ್ನ ಹಾಕಿರ್ತೀವಿ. ಅಕ್ಯುರೇಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ನಾವು ನಮ್ಮ ಆ್ಯಪ್ನಲ್ಲಿ ಹಾಕಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲಾಸ್ ಜಾಯ್ನ್ ಆಗಿ. ಕೇವಲ ಒಂದು ಸಬ್ಜೆಕ್ಟ್ ನೋಟ್ಸ್ ಅಲ್ಲ, 7 ಸಬ್ಜೆಕ್ಟ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ, ನೀವು ಹೇಗೆ ಸ್ಟಡಿ ಮಾಡಬೇಕು, PDF ನೋಟ್ಸ್ ಇರುತ್ತೆ, ವಿಡಿಯೋ ನೋಟ್ಸ್ ಇರುತ್ತೆ. ಅದಷ್ಟೇ ಅಲ್ಲದೆ ವಿಡಿಯೋ ರೆಕಾರ್ಡೆಡ್ ಕ್ಲಾಸ್ ಅಲ್ಲದೆ ಆಡಿಯೋ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ. ಇವನ್ನ ನೀವು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಆಡಿಯೋ ಕೂಡ ಕೇಳ್ಕೋಬಹುದು. ಸೊ ಇಂಟರ್ನೆಟ್ ನ ಅವಶ್ಯಕತೆ ಇಲ್ದೇನೆ ರನ್ ಆಗುವಂತ ನಮ್ಮ ಆ್ಯಪ್ ಇದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲಾಸ್ ಜಾಯ್ನ್ ಆಗಿ. ನಿಮ್ಗೆಲ್ಲ ಏನ್ ಬೇಕಲ್ಲ ಆ ಫೆಸಿಲಿಟಿ ನಮ್ಮ ಆ್ಯಪ್ ನಿಂದ ನಿಮಗೆ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಇಂಪಾರ್ಟೆಂಟ್ ಪ್ರಶ್ನೆಯೊಂದಿಗೆ ಸಿಗೋಣ.